ಸರ್ ನಿಮ್ ಹುಡ್ಗ 4 ಸಬ್ಜೆಕ್ಟ್ ಅಲ್ಲಿ ಫೇಲ್ ಆಗೋನೆ. ಯಾಕೆ ನೀವು ಸರಿಯಾಗಿ ಹೇಳ್ಕೊಡಲ್ವಾ? ಸರ್ ನಾವು ಹೇಳ್ಕೊಡ್ತೀವಿ, ಬಟ್ ನೀವು ಸ್ವಲ್ಪ ಮನೇಲಿ ಹೇಳ್ಕೊಡ್ಬೇಕಲ್ವಾ? ನಾವೇ ಹೇಳ್ಕೊಡ್ಬೇಕಿತ್ತು ಅಂದ್ರೆ ಮತ್ತೆ ನಾವು ನಿಮ್ಮ ಹತ್ರ ಯಾಕೆ ಕಳ್ಸ್ಬೇಕು? ಸರ್ ನೀವು ಅಟ್ಲೀಸ್ಟ್ ರಿವಿಷನ್ ಮಾಡಿಸ್ಬೇಕಲ್ವಾ? ರಿವಿಷನ್ ಎಲ್ಲಾನು ನಾವೇ ಮಾಡಿಸ್ಬೇಕಂದ್ರೆ ಮತ್ತೆ ನಿಮ್ಗೆ ಫೀಸ್ ಎಂದು ಕೊಡ್ತಾ ಇದೀವಿ. ತಗೋ, ನಿಮ್ಮ ಅಪ್ಪ ಅಮ್ಮಂಗೆ ಫೋನ್ ಮಾಡಿ ನಿನ್ನ ಕಿಡ್ನಾಪ್ ಮಾಡಿದೀನಿ ಅಂತ ಕಾಸು ಕೇಳು. ಬೋಸುಡಿಕೆ, ನೀನ್ ನನ್ನ ಅನಾಥ ಆಶ್ರಮದಿಂದ ಎತ್ಕೊಂಡ್ ಬಂದಿದ್ದಾಳೆ. ಹಲೋ ಮಚ್ಚ, ಊಟ ಮಾಡ್ವಾ? ಹ್ಞೂ ಮಚ್ಚ ಮಾಡ್ದೆ. ಮನೆ ಊಟ ಹೆಂಗೋ ತಿಂತೀಯ? ನನ್ ಜೊತೆಗ್ ಬಂದಿದ್ರೆ ಬಿರಿಯಾನಿ ಕೊಡಿಸ್ತಾ ಇದ್ದೆ. ನಿಮ್ ಹುಡ್ಗಿಗೆ ಕುಡಿಯಲ್ಲ ಅಂತ ಪ್ರಮಾಣ ಮಾಡಿದ್ದೆ, ಮತ್ತೆ ಹೆಂಗೋ ಕುಡ್ದೆ? ಅವಳಂತ 1000 ಹುಡುಗಿರು ಕ್ಯೋನ್ ಹೇಳ್ತಾರ ಮಚ್ಚ. ಅವಳೆಲ್ಲ ಅಂದ್ರೆ ಇನ್ನೊಬ್ಬ. ನನ್ ಬೈಕ್ ನ ತಗೊಂಡೋಗಿ 1 ವಾರ ಆಯ್ತಲ್ಲೋ, ಯಾವಾಗ್ಲೂ ಕೊಡ್ತೀಯಾ? ಬೇಗ ಕೊಡೋ. ನಿನ್ ಬೈಕ್ ನನ್ನ ಶಾಪಕ್ಕೆ ಕ್ಷಮಾನ ಅಂತ 10 ಬೈಕ್ ನ ತಂದು ನಿಲ್ಲಿಸ್ತೀನಿ. ಎಲ್ಲಾರ್ನೂ ಬಿಟ್ಟು ನನಗೆ ಬಸ್ ಸರ್ವ್ ಮಾಡಿದ್ನಲ್ಲ, ಅವನು ಒಳ್ಳೆ ಮನುಷ್ಯ. ನೀನು ಇದೀಯ. ಅವನಿಗೆ 2,500 ಪಿಂಕ್ ನೋಟು ಟಿಪ್ಸ್ ಕೊಡ್ತೇನೆ. ನಿನಗೆ ಲಾಲಿಪಾಪ್ ಪಾರ್ಸಲ್ ತಗೊಂಡ್ಬರ್ತೇನೆ. ಸ್ಕ್ಯಾನರ್ ಕಳಿಸ್ತೇನೆ. 500 ಫೋನ್ ಪೇ ಮಾಡ್ಬಿಡು. ಶಾರ್ಟೇಜ್ ಬಿದ್ದಿದೆ. ಮತ್ತೆ ಮಚ್ಚ, ಏನ್ ಸಮಾಚಾರ ನಿಮ್ ಹುಡುಗಿದು? ಎಷ್ಟೊತ್ತು ಹೇಳಿ ಮಚ್ಚ ನಿಂಗೆ ಬ್ರೇಕಪ್ ಆಗೈತೆ ಅಂತ? ಕೇಳಿದ್ರೆ ಒಂಥರ ಖುಷಿ ಆಗುತ್ತೆ ಮಚ್ಚ ಮನ್ಸಿಗೆ. ಹಲೋ, ಬಚ್ಚಪ್ಪನವ್ರ ಮಾತಾಡ್ತಾರದು? ಹಾ, ನೀವ್ಯಾರು? ಸರ್ ನಾವು ಬಂದು ನನಗೆ ಲೋನ್ ಬೇಡ ಅನ್ನೋ ಬ್ಯಾಂಕಿಂದ ಮಾತಾಡ್ತಾರದು. ಏನ್ ಹೇಳಿ ಸರ್? ನಾವು ನಿಮ್ದೊಂದು 20 ಲಕ್ಷ ಲೋನ್ ಕೊಡ್ತೀವಿ. ನೀವು ಒಂದ್ ತಿಂಗಳು 20,000 ಕೊಟ್ಟದೆ ಸಾಕು ಸರ್. ನನಗ್ ಲೋನ್ ಬೇಡ. ಹೌದು ಸರ್, ನನಗ್ ಲೋನ್ ಬೇಡ ಬ್ಯಾಂಕು. ನನಗ್ ಲೋನ್ ಬೇಡ ನನಗೆ. ಹೌದು ಕರೆಕ್ಟ್ ಸರ್, ನನಗ್ ಲೋನ್ ಬೇಡ ಬ್ಯಾಂಕೆ. ನಿನ್ನ ಹೆಸರೇನೋ? ನಂದ ಸರ್. ನಿಂದೆ ಅಲ್ಲ ಸರ್, ನಂದ. ನಿನ್ ಕಂಪ್ನಿ ಅಡ್ರೆಸ್ ಇಲ್ಲ ನಂಗೆ. ಸರ್ ನಿಮ್ಗೆ 20 ಲಕ್ಷ ಲೋನ್ ಸ್ಯಾಂಕ್ಷನ್ ಆಗಿದೆ. ಮತ್ತೆ ನಮ್ ಬ್ಯಾಂಕ್ ಹೆಸರು ನೆನ್ಪಿಕೊಳ್ಳಿ ಸರ್. ನನಗೆ ಲೋನ್ ಬೇಡ ಅಂತ. ಗುಬಾಯ್, ನನಗೆ ಲೋನ್ ಬೇಡವೋ? ಹೌದು ಸರ್, ಲೋನ್ ಬೇಡ ಕಂಪ್ನಿ. ಟಾಟಾ ಬಾಬಾ ಶಿವ್. ನಮ್ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಭಗವತ್ನ ನೋಡಿದ್ದು. ಹಲೋ, ಯಾಕೋ ಮಚ್ಚ ಅದಕ್ ಬಂದಿಲ್ಲ? ಇಲ್ಲ ಮಚ್ಚ, ನಾನು ಓದಿ ದೊಡ್ಡ ಮನುಷ್ಯ ಆಗ್ಬೇಕು, ಅದಕ್ಕೆ ಬಂದಿಲ್ಲ. ಹಂಗಾದ್ರೆ 1-2 ಕ್ವಶನ್ ಕೇಳ್ತಾನೆ, ಹೇಳಿ ನೋಡೋಣ. ಕೇಳು. 2.5 ಲಕ್ಷಕ್ಕೆ 3 ಬಡ್ಡಿ ಹೆಂಗೆ? 1 ವರ್ಷಕ್ಕೆ ಎಷ್ಟಾಗುತ್ತೆ ಹೇಳಿ ನೋಡೋಣ. ಅದು ಹೋಗ್ಲಿ, ರಟಾಯಿಕ ಹೇಳಿ ನೋಡೋಣ. ಅದು ಹೋಗ್ಲಿ, ನಮ್ಮೂರಲ್ಲಿ ಬಾರಲ್ಲಿದೆ ಅಂತ ಹೇಳಿ ನೋಡೋಣ. ಬಸ್ ಸ್ಟ್ಯಾಂಡ್ ಪಕ್ಕ ಮಚ್ಚ. ಏನೇನ್ ತರಬೇಕು ಅಂತ ಗೊತ್ತಲ್ಲ ನಂಗೆ. 5 ನಿಮಿಷದಲ್ಲೆಲ್ಲ ತಗೊಂಡ್ಬರ್ತೀನಿ ಮಚ್ಚ. ಇವಾಗ ಈ ಜಾಬು ನಾನು ನಿನ್ಗೆ ಯಾಕೆ ಕೊಡ್ಬೇಕು? ಪಕ್ಕ ನೀವು ನಂಗೆ ಕೊಡ್ತೀರ ಬಿಡಿ ಸರ್. ಯಾಕೆ? ನನ್ ಫ್ರೆಂಡ್ಸ್ ಯಾವಾಗ ಹೇಳ್ತಿರ್ತಾರೆ ಸರ್, ನಿನ್ನಂತ ಬುದ್ಧಿವಂತನ್ಗೆ ಎಲ್ಲಾದ್ರೂ ಕೆಲಸ ಕೊಡ್ಲೇಬೇಕು. ಒಂದ್ ವೇಳೆ ಲಾಫಂಗ ಚಕ್ಕ ನನ್ ಮಗ ಆದ್ರೆ ಕೆಲಸ ಕೊಡಲ್ಲ, ಅವನಿಗೆ ಸ್ವಲ್ಪ ಬುದ್ಧಿ ಇದ್ರು ನಿನ್ನ ಕೆಲಸ ಕೊಟ್ಬಿಡ್ತಾನೆ ಅಂತ ಹೇಳ್ತಿರ್ತಾರೆ ಸರ್. ನಿಮಗ್ ಬುದ್ಧಿ ಇದೆಯಲ್ವಾ ಸರ್? ಹೌದು, ನನಗೆ ತುಂಬಾ ಬುದ್ಧಿ ಇದೆ. ನಾನು ನಾಳೆನೆ ಬಂದು ಚೆನ್ನಾಗ್ಬಿಡು.